SCPD HP ಬಗ್ಗೆ ಮಾತಾಡೋದಿಲ್ಲ. ಸುಮಾರು 30,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಕೊಂಡಾರೆ. ಈಗ ನಾವು ಮನೆ ವಿಧಾನಸಭೆಯಲ್ಲಿ ಹೇಳಿದೆ, ಮತ್ತು ನೀವು SC ST ಕಾಳಜಿ ಮಾಡ್ತೀನಿ ಅಂತೀರಿ, ಅವ್ರದ್ದು ರೊಕ್ಕ ತಿತ್ತೀರಿ, ಬರೀ ಮೈನಾರಿಟಿಗೆ ನೀವು ರೊಕ್ಕ ಕೊಡ್ಲಾಕತ್ತೀರಿ. ಇವತ್ತು ಸಾಲ ಮನ್ನಾ ಇದು ಬಡ್ಡಿ ಮನ್ನಾ ಮಾಡ್ಯಾರ. ಅಂದ್ರೆ ಉಳ್ಕಿದ ಬಡವ್ರು ಅಲ್ಲ, ಎಲ್ಲ ಬಡವ್ರದ್ದು ಮನ್ನಾ ಮಾಡಿರಿ. ಆ ಸಾಲ ತೊಗೊಂಡವ ಅವ ಬಡವ ಇದ್ದಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ಅವ ಬಡವನೇ. ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತ್ಯತೀತನ ಸಮಾನವಾಗಿ ನೋಡ್ಕೊರಿ. ಒಂದೇ ವರ್ಗಕ್ಕೆ ಮನ್ನಾ ಮಾಡೋದು, ಅದೇ SC ST ರೊಕ್ಕ ತಿನ್ನೋದು, ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ್ನಾ ಮಾಡೋದಲ್ಲ. ಈ ಎಲ್ಲ ದ್ವಂದ್ವ ನೀತಿ ಅನ್ನೋದ ಈ ಸರ್ಕಾರದ್ದು ಜನ ಬೇಸರಾಗೈತಿ. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ನಿಮ್ಗೆ ವಿಫಲರಾಗಿರಿ. ಸಿದ್ದರಾಮಯ್ಯನವ್ರು ಈ ಟರ್ಮ್ ವಿಫಲರಾಗ್ಯಾರ. ಮೊದಲಿನ ಸಿದ್ದರಾಮಯ್ಯ ಇಲ್ಲತ್ತ ನಾ ಹೇಳೋದಿಲ್ಲ, ಕಾಂಗ್ರೆಸ್ನವ್ರು ಹೇಳಕತ್ತಾರೆ. ಆ ಸಿದ್ದರಾಮಯ್ಯನವ್ರ ಒಂದು ಏನು ಇದು ಇತ್ತು, ಈಗ ಉಳಿದಲ್ಲ. ಯಾಕಂದ್ರೆ ದಿನ DK ಶಿವಕುಮಾರ್ ಕಿರಿಕಿರಿ, ದಿನ ಮೆಂಟಲಿ ಟಾರ್ಚರ್. ಇವತ್ತು ನೋಡಿರಿ, ಗುತ್ತಿಗೆದಾರ ಪಾಪ ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿ ಅಂತಂದು ಅದೇ ಹೇಳಿದೆ. ನೀವು ಏನಾರು ಮಾಡಿರಿ, ಆ ಗುತ್ತಿಗೆದಾರ ರೊಕ್ಕ ಕೊಟ್ರೆ, ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ. ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ, ಹೆಂಗೆ ಕೆನಾಲ್ ಮಾಡ್ತಾರೆ. ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು. ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರೀಲಿ, ಇಲ್ಲಂದ್ರೆ ವಿಸರ್ಜನೆ ಮಾಡಲಿ. ಇವ್ರೇನೇನೋ ಒಳಗೆ ನಡೆಸ್ಯಾರ BJP ಅವ್ರ ಜೋಡ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕಂತಾರೆ. ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರ. ಇವ DK ಶಿವಕುಮಾರ್ ಜೋಡ ಕೂಡಿ BJP ಅವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ. ಸೀದಾ ಹೋಗಿ ರಾತ್ರಿ ನೋಡಿದ ಬಾಯಿ ಒಳಗೆ ಹಗಲು ಬೀಳೋದಂತಾರೆ ಅದು BJPದು. ಆದ್ರೆ ನನ್ನ ವಿಶ್ವಾಸ ಐತಿ, ಮೋದಿಯವರು ಇದಕ್ಕೆ ಒಪ್ಪೋದಿಲ್ಲ. ಏನೇ ಸಮಸ್ಯೆ ಬಗೆಹರಿಸೋಬೇಕು, ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನೋ ತೋರಿಸೋ ಕಾಲ ಬಂದದ. ಅವ್ರ ಅಗ್ನಿ ಪರೀಕ್ಷೆ ಅದ. ಅವ್ರು ಇದ್ರಾಗ ಸೋತ್ರ ಅಂದ್ರೆ ರಾಜಕೀಯ ಮುಗಿತೈತೆ. ಅದಕ್ಕೆ ನೀವೇ ಮುಂದುವರಿ, ವಿಸರ್ಜನೆ ಮಾಡಿರಿ. ಅದೇ ನಮ್ಮ ಆಪ್ಷನ್. ಅದೇನ ಹೇಳಕತ್ತೀನಲ್ರಿ, ಎಲ್ಲರದು ಮಾಡಿರಿ. SC ST ಕಾರ್ಪೊರೇಷನ್ ಮಾಡಿರಿ, ಹಿಂದುಳಿದ ವರ್ಗದ ಇವು ಏನದಾವಲ್ಲ ಅವರು ಮಾಡಿರಿ. ಬಡವ್ರು ಅಂದ್ರೆ ಬಡವರೇ. ಅದ್ರಾಗ ಏನು ಜಾತಿ ಐತಿ? ಅವ್ರ ಜಾತಿ ಅವ್ರಿಗಿಲ್ಲ, ಸಿದ್ದರಾಮ ಜನಾಂಗದ ಅವ್ರಿಗೂ ಮನ್ನಾ ಮಾಡಿರಿ. SC ST ಅವ್ರು ಏನು ಪಾಪ ಮಾಡ್ಯಾರ? ಅವ್ರು ನಿಮ್ಮ ನಂಬ್ಯಾರಲ್ಲ, ಅವ್ರದ್ದು ಮಾಡಿರಿ. ನೀವು ಒಂದು ವರ್ಗನ ಹಿಡ್ಕೊಂಡು ಹೋಗ್ಬೇಡ್ರಿ. ನೀವು ಜಾತ್ಯತೀತನದ ಎಲ್ಲ ವರ್ಗನೂ ಹಿಡ್ಕೊಂಡು ಹೋಗ್ರಿ. ಅಂದರೆ ನೀವು ದಲಿತರು ರೊಕ್ಕನೂ ತಿಂದ್ರಿ, ಅದನ್ನು ಹೋಯ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ. ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ. ಅವು ಮತ್ತು ಭ್ರಷ್ಟಾಚಾರ ಮಾಡ್ಲಾಕತ್ತೀರಿ. ಅಂದಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತೀರಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.